ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ನಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಅಂತೇಳಿ ಸ್ವಾಮಿ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಇವತ್ತು ಸ್ವಾಮಿ ಮಹಾರಾಜರ ಗುರು ಪೂರ್ಣಿಮಾ ತನಕ ನೀವೆಲ್ಲರೂ ಸೇವೆಯನ್ನು ಮಾಡ್ಕೋದ್ರಿ. ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಸ್ಟಾರ್ಟ್ ಐತಿ. ಗುರುಚರಿತ್ರೆ 14ನೇ 18ನೇ ಅಧ್ಯಾಯ, ತಾರಕ ಮಂತ್ರ, ಅನೇಕ ಸೇವೆಗಳನ್ನ ನಾವೆಲ್ಲರೂ ಕೂಡ ಮಾಡ್ಕೋದೆವು. ಅದೇ ರೀತಿ ಅಕ್ಕ ನನಗೆ ಎಲ್ಲ ಮಾಡೋಕೆ ಇಚ್ಛೆ ಐತಿ, ಆದರೆ ಕೆಲವೊಂದು ಸಲ ನಮ್ಮ ಮನಸ್ಸಿನ ಎಷ್ಟೆಲ್ಲ ಸೇವೆ ಮಾಡ್ಬೇಕನ್ನೋ ಎಷ್ಟೋ ಆಸೆ ಐತೆ, ಅದರ ಟೈಮ್ ಸಿಕ್ಕತ್ತಿಲ್ಲಕ್ಕ. ನನ್ನ ಬಿಸಿ ಶೆಡ್ಯೂಲ್ದಾಗ ನನಗೆ ಸ್ವಾಮಿ ಸೇವೆಗೋಸ್ಕರ ಟೈಮ್ ಸಿಕ್ಕತ್ತಿಲ್ಲ ಅನ್ನೋರು ಕೂಡ ಇದ್ದಾರೆ. ಅಥವಾ ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಹೊರಗೆ ಬಿದ್ದರೆ ಸಾಯಂಕಾಲ 8-9ಗೆ ಮನೆಗೆ ಬರೋವಂಥ ಕೆಲವೊಂದು ಜನದ ಕೆಲಸ ಕೂಡ ಅದೇ ರೀತಿ ಇರುತ್ತೆ. ಅಂಥವ್ರಿಗೆ ಇವತ್ತು ಅತ್ಯಂತ ಸರಳ ಸೇವೆ, ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಹತ್ತಿರವಾಗುವ ಸೇವೆ, ನಾ ಸೇವೆ ಮಾಡಿಲ್ಲ ಅನ್ನೋ ಕೊರಗು ಕೂಡ ನಮ್ಗೆ ಇರಲ್ಲ. ಅಂಥ ಒಂದು ಸೇವೆನ ಇವತ್ತು ನಾನು ನಿಮ್ಮ ಜೊತೆ ತೊಗೊಂಬಂದನು. ಈ ಕಲಿಯುವುದಾಗ ನಾಮಸ್ಮರಣೆ ಬಿಟ್ಟರೆ ಅತ್ಯಂತ ಸರಳ ಸೇವೆ ಇನ್ನೂ ಯಾವುದೂ ಕೂಡ ಇಲ್ಲ. ಹಾಗಾಗಿ ನಾಮಸ್ಮರಣೆಯನ್ನು ಮಾಡಿರಿ, ಸತತವಾಗಿ ನಾಮಸ್ಮರಣೆಯನ್ನು ಮಾಡಿರಿ. ನಿಮ್ಮ ಕೆಲಸ ಐತಿ, ಕೆಲಸ ಮಾಡುವಾಗ ನೀವು ಏನೇ ಕೆಲಸ ಮಾಡಕತ್ರೂ ನಮ್ಮ ಮನಸ್ಸಿನಾಗ 108 ವಿಚಾರಗಳು ಬರ್ತೇವೆ ಅಂತ ನೋಡಿ. ನಾವು ಹೊರಗೆ ಎಷ್ಟು ಯಾರ್ಯಾರ ಜೊತೆ ಕನ್ವರ್ಸೇಷನ್ ಅಥವಾ ಏನೋ ಮಾಡ್ತಿರ್ತೇವೆ, ಆದರೆ ನಮ್ಮ ಮನಸ್ಸಾಗ ಅಲ್ಲಿ ಹೋಗ್ಬೇಕು, ಈ ಕೆಲಸ ಮಾಡಬೇಕು, ಇದನ್ನ ಇವತ್ತಿಗೆ ಮುಗಿಸಬೇಕನ್ನೋ ಒಂದು ವಿಚಾರಗಳು, ನಾವು 108 ವಿಚಾರಗಳು, ಎಷ್ಟೋ ವಿಚಾರಗಳು ನಮ್ಮ ಮನಸ್ಸಾಗ ಬಂದಿರ್ತವೆ. ಅದ್ರಾಗ ಎಷ್ಟು ಕಾರ್ಯರೂಪಕ್ಕೆ ಬರ್ತಾವೆ ಕೂಡ ನಮಗೆ ಗೊತ್ತಾಗೋಲ್ಲ. ಹಾಗಾಗಿ ಆ ಎಲ್ಲ ನಕಾರಾತ್ಮಕ ವಿಚಾರಗಳನ್ನು ನಮ್ಮ ಮನಸ್ಸಾಗ ಆಗುತ್ತಾ ಇರುವಂಥ ಒಂದು ಏನು ನಮ್ಗೆ ತ್ರಾಸಾಗುವಂಥ ಒಂದು ಶಕ್ತಿ ಆಗಲಿ, ತ್ರಾಸಾಗುವಂಥ ಒಂದು ವಿಚಾರಗಳಾಗಲಿ, ಚಿಂತೆ ಆಗಲಿ, ಭಯ ಆಗಲಿ, ಇದನ್ನೆಲ್ಲ ದೂರ ಓಡಿಸುವಂಥ ಒಂದು ಶಕ್ತಿ ಅತ್ಯಂತ ಸರಳ ಸೇವಾ ಅಂದರೆ ನಾಮಸ್ಮರಣೆಯನ್ನು ನೀವು ಜಪಮಾಲೆ ತೊಗೊಂಡು ಮಾಡ್ಬೇಕಂತ ಏನಿಲ್ಲ. ಯಾಕಂದ್ರೆ ಸ್ವಾಮಿ ಮಹಾರಾಜರಿಗೆ ಗುರ್ತಿದ್ದು ನಮ್ಮ ಪರಿಸ್ಥಿತಿ ಏನೋದು, ಮಹಾರಾಜರಿಗೆ ಗುರ್ತಿಲ್ಲದ ಅನ್ನೋದು ಏನಿಲ್ಲ. ನಾವು ಹೆಂಗೆ ಕೆಲಸ ಮಾಡ್ಕೋದೇವೆ, ಮಹಾರಾಜರ ಸೇವೆ ಯಾವ ಹಿತದಿಂದ ಎಷ್ಟು ಅಂತಃಕರಣದಿಂದ ಅವ್ರ ಸೇವೆಗೆ ನಾವು ಮಹತ್ವವನ್ನು ಕೊಡ್ಕೋದೇವು ಅನ್ನೋದು ಮಹಾರಾಜರಿಗೆ ಗುರ್ತೈತಿ. ಹಾಗಾಗಿ ನಿಮ್ಮ ಕೆಲಸ ಇತ್ತಂದ್ರೆ ಕೆಲಸ ಮಾಡ್ಕೋತಾ ನೀವು ನಾಮಸ್ಮರಣೆಯನ್ನು ಮಾಡಿರಿ. ಯಾವ ರೀತಿ ಅಂದ್ರೆ ಬೆಳಗ್ಗೆ 10 ನಿಮಿಷ, ಸಾಯಂಕಾಲ 10 ನಿಮಿಷ. ನಾ ಫಸ್ಟ್ 2 ನಿಮ್ಗೆ ಸ್ಟೆಪ್ ಹೇಳ್ಕೊಡ್ತಾನೆ. ಫಸ್ಟ್ 10 ನಿಮಿಷ ಅಂದ್ರೆ ಯಾವಾಗ ನಿಮ್ಮ ಪೂಜೆ ಎಲ್ಲ ಆಗ್ತಿದ್ಲ ಅವಾಗ ಮಹಾರಾಜರ ಮುಂದೆ ಕೂತ ಕಣ್ಣು ಮುಚ್ಚಿ ಕೂತ ಮಹಾರಾಜರ ಮುಂದೆ ನೀವು ಪೂಜಾ ಆದ ತಕ್ಷಣ ಒಂದು 10 ನಿಮಿಷ ಮೊಬೈಲ ಎಲ್ಲ ಒಂದು ನಿಮ್ಮ ಕೆಲಸದ ಎಲ್ಲಿ ಇವತ್ತು ಇಲ್ಲಿ ಓದಿದೆ ಅಲ್ಲಿ ಓದಿ ಎಲ್ಲ ಒಂದು 10 ನಿಮಿಷ ಸೈಡಿಗಿಟ್ಟು. ಈಗ ನನ್ನ ಇಬ್ಬರೇ ಇದ್ದೇವೆ, ಬೇರೆ ಯಾರು ನನ್ನ ಜೀವನದಾಗಿಲ್ಲ. ಮಹಾರಾಜರು ಏನು ನಂಗೆ ಅದನ್ನೇ ಮಾಡ್ತಾರಲ್ಲ, ನಾ ಅದನ್ನೇ ಮಾಡ್ತೇನೆ ಅಂತೇಳಿ ಸ್ವಾಮಿ ಮಹಾರಾಜರ ಮುಂದೆ ಕೈ ಮುಗಿದು ಕೂತ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ. ಈ ರೀತಿ ಅಂದ್ರೆ ಈ ಶ್ರೀ ಸ್ವಾಮಿ ಸಮರ್ಥ ಈ ಷಡಾಕ್ಷರ ಮಂತ್ರ ನಿಮ್ಮ ಕಿವಿ ಮ್ಯಾಗ ಅಷ್ಟೇ ಬೀಳ್ಬೇಕಂದ್ರೆ ನಿಮಗೆ ಆ ಮಂತ್ರದ ಅಷ್ಟೇ ಸೌಂಡ್ ಕೇಳ್ಬೇಕು, ಬೇರೆ ಏನು ವಿಚಾರ ಇಲ್ಲ. ಬೇರೆ ಆಜು ಬಾಜು ಮಾತಾಡ್ಕೋದವರು, ಇಲ್ಲಿ ಹೋಗೋದೈತಿ ಅಲ್ಲಿ ಹೋಗೋದೈತಿ, ಎಲ್ಲರೂ ರೆಡಿಯಾಗಿ ನಿದ್ದರು, ಇದೆಲ್ಲ ಏನೂ ಇಲ್ಲ. ಶ್ರೀ ಸ್ವಾಮಿ ಸಮರ್ಥ ಈ ಷಡಾಕ್ಷರಿ ಮಂತ್ರ ನಮ್ಮ ಕಿವಿ ಮ್ಯಾಗ, ನಮ್ಮ ಮನಸ್ಸಾಗ, ನಮ್ಮ ಸಂಪೂರ್ಣ ಶರೀರದಾಗ ಸ್ವಾಮಿ ಮಹಾರಾಜರ ನಮ್ಮ ವರದ ಹಸ್ತವನ್ನು ಯಾವ ರೀತಿ ಅವ್ರ ವರದ ಹಸ್ತ ನಮ್ಮ ತಲೆ ಮ್ಯಾಗ ಇಟ್ಕೊಡ್ಲೆ ಯಾವ ರೀತಿ ಕೆಲವೊಂದ್ಸಲ ನಮ್ಗೆ ನಮ್ಮ ಗುರು ಯಾರೋ ನಮ್ಗೆ ಆ ಗುರುಗಳು ಆಶೀರ್ವಾದ ಮಾಡುವಾಗ ಎಷ್ಟು ಒಂದು ಅನುಭೂತಿ ಆಗ್ತೈತಿ. ಅದೇ ರೀತಿ ಸ್ವಾಮಿ ಮಹಾರಾಜರ ನನ್ನ ಮುಂದೆ ಕೂತು ನನಗೆ ಆಶೀರ್ವಾದ ಮಾಡ್ಕೊಂಡ್ರು ನಾ ಅವ್ರ ನಾಮಸ್ಮರಣೆ ಏನು ಮಾಡ್ಕೋದೇನೆ ಅಂತೇಳಿ 10 ನಿಮಿಷ ನೀವು ಮಾಡಿರಿ. 10 ನಿಮಿಷ ಮಾಡಿದ ಕೂಡಲೇ ನಿಮ್ಗೆ ಏನು ಕೆಲಸ ಇತ್ತಲ್ಲ, ನಿಮ್ದು ಯಾವುದೇ ಕೆಲಸ ಇದ್ರೂ ಸಾಯಂಕಾಲ ಕೂಡ ವಾಪಸ್ ಮಲ್ಕುವಾಗ ಮುಂಚೆ ಸಾಯಂಕಾಲ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ ಕೂಡಲೇ ಸ್ವಚ್ಛ ಕೈಕಲ್ ಮೂತಿ ತಕ್ಕೊಂಡ ಊಟಕ್ಕೆ ಏನೂ ಸಂಬಂಧ ಇಲ್ಲ, ಊಟಕ್ಕಿಂತ ಮುಂಚೆನೇ ಮಾಡ್ಬೇಕಂತೇನಿಲ್ಲ. ಫಸ್ಟ್ ನೀವೆಲ್ಲ ನಿಮ್ಮ ಕರ್ತವ್ಯ ಎಲ್ಲ ಮುಗಿಸ್ಕೊಂಡು ಮಹಾರಾಜರಿಗೆ ನೀವೆಲ್ಲ ಕರ್ತವ್ಯ ಅಥವಾ ನಿನಗೆ ತ್ರಾಸ ಮಾಡ್ಕೊಂಡು ಸೇವೆ ಮಾಡ್ಕತ್ತೆ ಅಂತ ಹೇಳಿಲ್ಲ. ಅವರ ಇಷ್ಟಪಷ್ಟ ಅಂತಃಕರಣದಿಂದ ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡತ್ತೆ ಹೇಳ್ತಿರ್ತಾರು. ಹಾಗಾಗಿ ಅವ್ರ ನಿಮ್ಮ ಮಲ್ಕೋಕ್ಕಿಂತ ಮುಂಚೆ 10 ನಿಮಿಷ ಅಥವಾ ನಿಮ್ಗೆ ಯಾವಾಗ ಸಾಯಂಕಾಲ ಜಲ್ದಿ ಬಂದ್ರೆ ಅವಾಗೂ ಕೂಡ 10 ನಿಮಿಷ ಸೇವೆಯನ್ನು ಮಾಡಿರಿ. ಸತತವಾಗಿ ನಾಮಸ್ಮರಣೆಯನ್ನು ಮಾಡಿರಿ. ನಾಮಸ್ಮರಣದಿಂದ ಇಷ್ಟೆಲ್ಲ ಲಾಭ ಇಲ್ಲ. ಹಾಗಾಗಿ ನಾಮಸ್ಮರಣೆ ಮಾಡಿ. ಇನ್ನು ಅಕ್ಕ ನಮ್ಗೆ ಈ 10 ನಿಮಿಷ ನಮಗೆ ಸಿಗೋಲ್ಲ ಅಂದ್ಕೂಡಲೇ ನಾ ಹೇಳೋದಿಷ್ಟೇ, ನೀವು ಟ್ರಾವೆಲ್ ಮಾಡ್ತಿರ್ತೀರಿ, ನಡ್ಕೊತ ಹೋಗ್ತಿರ್ತೀರಿ, ಅಥವಾ ಯಾವುದೋ ಒಂದು ಕೆಲಸ ನಮ್ಮ ಕೈಗಳು ಅಷ್ಟೇ ಕೆಲಸ ಮಾಡ್ತಿರ್ತಾವೆ, ಬರೆಯೋದಿರ್ತೈತಿ ಅಥವಾ ಏನೋ ಒಂದು ಟೈಪಿಂಗ್ ಇರ್ತೈತಿ ಅಥವಾ ಏನೋ ಇರ್ತೈತಿ. ಆ ಟೈಮ್ದಾಗ ಮನಸ್ಸಾಗ ಅಂದ್ರೆ ನಮ್ಮ ಶಬ್ದ ನಮ್ಮ ಕಿವಿ ಮೇಲೆ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಈ ರೀತಿ ನಮ್ಮ ಸುತ್ತಮುತ್ತ ಇದ್ದವ್ರಿಗೂ ನಾವು ತೋರಿಸ್ಕೋಬೇಡ. ನಾಮಸ್ಮರಣೆ ಮಾಡ್ಕೋದೇವತ್ತು ನಾ ಏನು ಅಂದರೆ ಈಗ ನಾ ಸ್ವಾಮಿ ಮಹಾರಾಜರ ಸೇವೆ ಮಾಡ್ಕೋದಂತ ಯಾರಿಗೂ ಹೇಳೋದು ಬೇಡ. ಸತತವಾಗಿ ಸ್ವಾಮಿಯನ್ನು ಧ್ಯಾನ ಮಾಡೋನು, ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡೋನು ಅತ್ಯಂತ ಸರಳ. ಈ ಸ್ವಾಮಿ ಚರಿತ್ರೆ ಸಾರಾಮೃತ ನೋಡ್ರಿ, ನಾವೆಲ್ಲ ಮನ್ಯಾಗಿರ್ತೇವೆ, ನಮ್ಮ ಮಹಿಳೆಯರ ಕೆಲವೊಂದು ಜನ ಕೆಲ್ಸಕ್ಕೆ ಕೂಡ ಹೋಗ್ತಿರ್ತಾರೆ, ಅವ್ರಿಗೂ ಕೂಡ ಸೇವೆ ಮಾಡಿರ್ತೈತಿ, ಅವ್ರ ಟೈಮ್ ತೆಗೆದು ಸೇವೆಯನ್ನು ಮಾಡ್ತಿರ್ತಾವೆ. ಇನ್ನು ನಮಗಂತೂ
ಮನೆಯಿಂದ ಬೆಳಗ್ಗೆ ಜಲ್ದಿ ಎದ್ದು ಒಂದು ಅರ್ಧ ತಾಸು ಎಕ್ಸ್ಟ್ರಾ ಕೆಲಸ ಎಲ್ಲ ಜಲ್ದಿ ಅದು ಮುಗಿಸ್ಕೊಂಡ್ರೆ ಸೇವೆಗೆ 1 ತಾಸು 2 ತಾಸು ಟೈಮ್ ಸಿಗ್ತೈತೆ. ಅವಾಗ ನಮ್ಗೆ ಸೇವೆ ಮಾಡೋಕೆ ಅನುಕೂಲ ಇರ್ತದೆ. ಇನ್ನು ಸೇವೆ ಮಾಡೋಕೆ ಅನುಕೂಲ ಇಲ್ದಾರಿಗೆ, ಸೇವೆ ಮಾಡೋಕೆ ಟೈಮ್ ಇಲ್ದಾರಿಗೆ ನಾ ಹೇಳೋದು ಇಷ್ಟ, ತಾರಕ ಮಂತ್ರ ಕೇಳಿಸ್ಕೊರಿ. ಮೊಬೈಲ್ಗೆ ಎಲ್ಲರ ತೆಗೆದ ಹೋಗು ಬರುವಾಗ ಟ್ರಾವೆಲ್ ಮಾಡುವಾಗ ನಾವು ಅವು ವಿಚಾರಗಳ ರಾಜಕೀಯ ಏನೆಲ್ಲ ಕೇಳಿಸ್ಕೊತೇವೆ, ನಮ್ಗೆ ಬ್ಯಾಡದ್ದೆಲ್ಲ ಕೇಳಿಸ್ಕೊತಿರ್ತೇವೆ. ಬೇಕಾದ ನಾವು ಕೇಳಿಸ್ಕೋಕೆ ಪ್ರಯತ್ನನೂ ಮಾಡೋಲ್ಲ. ಹಾಗಾಗಿ ತಾರಕ ಮಂತ್ರ ಹಚ್ಚಿ ಕೇಳಿಸ್ಕೊರಿ. ಒಂದು 8 ದಿನ ತಾರಕ ಮಂತ್ರ ಹಚ್ಚಿ ಕೇಳ್ರಿ. ಈ ಗುರುಪೂರ್ಣಿಮೆ ತನಕ ನೀವು ಮಾಡೋಣ ಇಲ್ಲ, ಈ ಗುರುಪೂರ್ಣಿಮೆ ಬರೋ ತನಕ ಸ್ವಾಮಿ ಮಹಾರಾಜರ ಪ್ರತಿನಿತ್ಯ ತಾರಕ ಮಂತ್ರ ಕೇಳ್ತಾರೆ ಅಂತೇಳಿ ತಾರಕ ಮಂತ್ರ ಕೇಳ್ತಾ ಹೋಗ್ರಿ. ನಾಮಸ್ಮರಣೆ ಕೇಳ್ತಾ ಹೋಗ್ರಿ. ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ ಇದಾವು. ಈ ರೀತಿ ಅಂದ್ರೆ ಸ್ವಾಮಿ ಮಹಾರಾಜರ ಮುಂದೆ ಕೂತ ಸೇವೆ ಮಾಡಿದಾಗತ್ತಿಲ್ಲ. ಕೆಲವೊಂದ್ಸಲ ನಾವು ಮುಂದೆ ಸ್ವಾಮಿ ಮಹಾರಾಜರ ಮುಂದೆ ಕೂತ ಗ್ರಂಥ ಓದ್ತಿರ್ತೇವೆ, ಅವ್ರು ಜಪ ಮಾಡ್ತೇವೆ. ಆದ್ರೆ ಅಲ್ಲಿ ನಿಮ್ಮ ಶರೀರ ಅಷ್ಟೇ ಇರ್ತೈತಿ, ನಮ್ಮ ಮನಸ್ಸು ಎಲ್ಲೋ ಇರ್ತೈತಿ. ಅಂದ್ರೆ ನಂಗೆ ಇಲ್ಲಿ ಹೋಗೋದೈತಿ ಎಲ್ಲೋ ಹೋಗೋದೈತಿ ಆ ರೀತಿ ಇಲ್ಲ. ನಾವು ಮನೋಸ್ಥಿಂದ ಅಂದ್ರೆ ಮಹಾರಾಜರ ಮುಂದೆ ಕೂತ ಏನಿಲ್ಲ, ನಮ್ಮ ಮನಸ್ಸಾಗ ಒಂದೇ ಸಲ ಮಹಾರಾಜರಿಗೂ ಅಂತಃಕರಣದಿಂದ ಸ್ವಾಮಿ ಮಹಾರಾಜ್ ಅಂತ ಕರೆದ್ರೂ ಕೂಡ ಅವ್ರು ನಮ್ಮ ಸೇವೆಯನ್ನು ರುಜು ಮಾಡ್ಕೊತಿರ್ತಾರೋ. ಹಾಗಾಗಿ ಸತತವಾಗಿ ನಾಮಸ್ಮರಣೆಯನ್ನು ಮಾಡ್ರಿ. ಇನ್ನು ನಂದು ಒಂದು ಸೇವೆ ಅಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತದ ಸೇವೆ ಆರಂಭ ಆಗೈತಿ. ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕೈತಿ. ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಅದನ್ನ ಶೇರ್ ಮಾಡ್ಕೋತೇನೆ. ಇನ್ನು ತಾರಕ ಮಂತ್ರದ ಕೇಳ್ಕೊತೀರಿ, ತಾರಕ ಮಂತ್ರ ಸೇವೆ ಮಾಡ್ರಿ, ತಾರಕ ಮಂತ್ರ ಅನುಷ್ಠಾನ ಮಾಡ್ರಿ. ಎಲ್ಲ ವಿಡಿಯೋಗಳು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಎಲ್ಲರಿಗೂ ಹೇಳೋದಿಷ್ಟ, ನಿಮ್ಗೆ ಯಾವುದೇ ಸೇವೆ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡ್ರಿ. ನಾಮಸ್ಮರಣದಿಂದ ನಿಮ್ಗೆ ಎಷ್ಟೋ ಪ್ರಚಿತಗಳು ಬರ್ತಾವೆ. ಕಂಟಿನ್ಯೂ ನಾಮಸ್ಮರಣೆ ಮಾಡ್ರಿ. ಮನಸ್ಸ ಮತ್ತು ಶರೀರ ಯಾವ ರೀತಿ ಬದಲಾವಣೆ ಆಗ್ತೈತೆ ಅನ್ನೋದು ನೀವೇ ನನಗೆ ಹೇಳ್ತೀರಿ. ಇವತ್ತಿನ ಈ ಮಾಹಿತಿ, ಈ ಸೇವೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ. ನಿಮ್ಮ ಕಮೆಂಟ್ ನನಗೆ ಹೆಚ್ಚಿನ ಸ್ಫೂರ್ತಿಯನ್ನು ಕೊಡ್ತಾವೆ. ಇನ್ನಷ್ಟು ಸ್ವಾಮಿ ಭಕ್ತರಿಗೆ ಈ ವಿಡಿಯೋಗಳು ಹೋಗಿ ತಲುಪ್ತಾವೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಪ್ರಸಾರ ಮಾಡಿರಿ, ಸೇವೆಯನ್ನು ಮಾಡಿರಿ. ಮುಂದಿನ ಹೊಸ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.